ಪರಮೇಶ್ವರಿ ಒಬ್ಳೆ. ಇವಾಗ ನಮ್ಗೆ ವಿದ್ಯೆ ಬೇಕು ಅಂದ್ರೆ ಅವಳೇ ಸರಸ್ವತಿ ರೂಪದಲ್ಲಿ ಬರ್ತಾಳೆ. ನಮ್ಗೆ ಧನಕನಕಾದಿ ವಸ್ತು ವಾಹನಗಳನ್ನ ನಮಗ್ ಕೊಡ್ಬೇಕಂದ್ರೆ ಮಹಾಲಕ್ಷ್ಮಿ ರೂಪದಲ್ಲಿ ಬರ್ತಾಳೆ. ಹಾಗೆ ನಮ್ಮನ್ನ ರಕ್ಷಣೆ ಮಾಡೋದಿಕ್ಕೆ, ದುಷ್ಟ ಶಿಕ್ಷಣೆಯನ್ನ ಮಾಡಿ ಶಿಷ್ಟ ರಕ್ಷಣೆಯನ್ನ ಮಾಡೋದಿಕ್ಕೆ. ಶತ್ರುಗಳು ಅಂದ್ರೆ ನಮ್ಮ ಅಂತಃಶತ್ರು, ಬಾಹ್ಯ ಶತ್ರುಗಳು ಎಲ್ಲರನ್ನೂ ಅಮ್ಮ ನಿರ್ಮೂಲನೆ ಮಾಡೋ ಅಂಥವಳು. ಅವಳು ಪರಮಂತ್ರ ಭಕ್ಷಿಣಿ. ಅವಳು ಯಾರಿದ್ದಾಳೆ ಪ್ರತ್ಯಂಗಿರ, ಪ್ರತಿಯೊಬ್ರು ಪೂಜೆ ಮಾಡ್ಬೋದು. ನೀವು ಪೂಜೆ ಮಾಡಿಲ್ಲ ಅಂದ್ರೂ ಅಷ್ಟೋತ್ತರವನ್ನ ಹೇಳ್ಕೊಂಡು ಆಮೇಲೆ ಅಮ್ಮನವರ ಗಾಯತ್ರಿ ಮಂತ್ರ ಬರುತ್ತೆ. ಓಂ ಅಪರಾಜಿತಾಯೈ ವಿದ್ಮಹೇ ಪ್ರತ್ಯಂಗಿರಾಯೈ ಧೀಮಹೇ ತನ್ನೋ ಉಗ್ರ ಪ್ರಚೋದಯಾತ್. ಈ ಪ್ರತ್ಯಂಗಿರ ಗಾಯತ್ರಿಯನ್ನ ನಿಮಗೆಷ್ಟು ಬಾರಿಯಾದರೂ ಸಮಯ ಇರುತ್ತೋ ಅಷ್ಟು ಬಾರಿ ನೀವು ಹೇಳ್ಕೊಳ್ಳಿ. ಅಂದ್ರೆ 108 ಸಾರಿ ಹೇಳ್ಕೊಳ್ಳಿ. ಏನು ತಪ್ಪಿಲ್ಲ. ಏನು ಉಪದೇಶ ಬೇಕಾ ಇದಕ್ಕೆ? ಇದೆಲ್ಲ ಡೌಟ್ಸೇ ಇಟ್ಕೋಬೇಡಿ, ಮಾಡಿ, ಏನೂ ಆಗಲ್ಲ. ಪರಮೇಶ್ವರಿ ಯಾರನ್ನೂ ಇಲ್ಲಿ ಸಂಹಾರ ಮಾಡ್ಬಿಡಲ್ಲ, ಭಯನೇ ಬೇಡ. ಅವಳು ಕರುಣಾ ಸಮುದ್ರ ಪ್ರತ್ಯಂಗಿರ. ಅವಳ ಅಷ್ಟೋತ್ತರದಲ್ಲಿ ಆಶ್ರಿತ ಕಲ್ಪವಲ್ಲಿ ಅಂತ ಬರುತ್ತೆ. ಅಂದ್ರೆ ಯಾರು ಅವಳನ್ನ ಆಶ್ರಯಿಸ್ತಾರೋ ಅವರಿಗೆ ಅವಳು ಕಲ್ಪ ವೃಕ್ಷದ ಹಾಗೆ ಅವ್ರು ಕೇಳಿದ್ನೆಲ್ಲ ಕೊಡ್ತಾಳೆ ಜಗನ್ಮಾತೆ. ಭಯವೇ ಬೇಡ ಯಾರಿಗೂ. ಇನ್ನು ಪ್ರತ್ಯಂಗಿರ ಅಮ್ಮನವರ ಸ್ತುತಿ ಬರುತ್ತೆ, ಒಂದು ಚಿಕ್ಕದಾಗಿ ಬರುತ್ತೆ, ಅದನ್ನ ನಾನು ಹೇಳ್ತೇನೆ. ಆಸಕ್ತಿ ಇರೋರು ಬರ್ದಿಟ್ಕೊಳ್ಳಿ. ನಮಃ ಪ್ರತ್ಯಂಗಿರೇ ದೇವಿ ಪ್ರತಿಕೂಲ ವಿಘಾತಿನಿ, ನಮಃ ಸರ್ವಗತೆ ಶಾಂತೆ ಪರಚಕ್ರ ವಿಮರ್ಧಿನಿ, ನಮಃ ಸರ್ವಪ್ರದೇ ಸೌಮ್ಯೆ ಪರಬಂಧ ವಿಧಾರಿಣಿ, ನಮೋ ಜಗತ್ರಯಾಧಾರೆ ಪರಮಂತ್ರ ವಿದಾರಿಣಿ, ನಮಸ್ತೆ ಚಂಡಿಕೆ ಚಂಡಿ ಮಹಾಮಹಿಷಘಾತಿನಿ, ನಮೋ ಬ್ರಹ್ಮಾಣಿ ದೇವೇಶಿ ರಕ್ತ ಬೀಜನಿ ಪಾತಿನಿ, ನಮಃ ಕುಮಾರಿ ವೈಕುಂಠಿ ದುಷ್ಟ ದರ್ಪನಿಷೂದಿನಿ, ನಮೋ ವಾರಾಹಿ ಚೇಂದ್ರಾಣಿ ಪರೇ ನಿರ್ವಾಣದಾಯಿನಿ, ನಮಸ್ತೆ ದೇವಿ ಚಾಮುಂಡೆ ಚಂಡ ಮುಂಡ ವಿದಾರಿಣಿ, ನಮೋ ಮಾತರ್ಮಹಾಲಕ್ಷ್ಮಿ ಸಂಸಾರಾರ್ಣವತಾರಿಣಿ, ನಿಕುಂಭ ದೈತ್ಯ ಸಂಹಾರಿ ಕಾಲಾಂತಿಕೆ ನಮೋಸ್ತುತೆ. ಜಯ ಪ್ರತ್ಯಂಗಿರೇ ದೇವಿ ಜಯ ವಿಶ್ವಮಯೇ ಶಿವೆ, ಜಯ ದುರ್ಗೆ ಮಹಾದೇವಿ ಮಹಾಕೃತ್ಯೇ ನಮೋಸ್ತುತೆ. ಜಯ ಪ್ರತ್ಯಂಗಿರೇ ವಿಷ್ಣು ವಿರಿಂಚಿ ಶಿವಪೂಜಿತೆ, ಸತ್ಯ ಜ್ಞಾನಾನಂದಮಯಿ ಸರ್ವೇಶ್ವರಿ ನಮೋಸ್ತುತೆ. ಬ್ರಹ್ಮಾಂಡಾನಾಂ ಅಶೇಷಾಣಾಂ ಶರಣ್ಯೇ ಜಗದಂಬಿಕೆ, ಅಶೇಷ ಜಗದಾರಾಧ್ಯೆ ನಮಃ ಪ್ರತ್ಯಂಗಿರೇ ಸ್ತುತೆ. ಚಿಕ್ಕ ಸ್ತುತಿ ಇದು ಅಮ್ಮನವ್ರದ್ದು.